Hello my dear viewers, welcome back to my channel. How are you friends? I hope you all doing good. ಈ ವಿಡಿಯೋದಲ್ಲಿ ನಾವು ಸಮ್ಮರಲ್ಲಿ ನಮ್ಮ ದೇಹಕ್ಕೆ ತುಂಬ ತಂಪು ತರುವಂತಹ ನೀರು ಮಜ್ಜಿಗೆ ರೆಸಿಪಿಯನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ದಿನಕ್ಕೆ ಒಂದು 3ರಿಂದ 4 ಗ್ಲಾಸ್ ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ಕೋಬೇಕು ನೋಡೋಣ. ಮಣ್ಣಿನ ಪಾತ್ರೆ ಅವೈಲಬಲ್ ಇದ್ದರೆ ತಗೊಳ್ಳಿ, ಯಾಕಂದರೆ ನಾವು ಪ್ರಿಪೇರ್ ಮಾಡೋ ಮಜ್ಜಿಗೆ ಬೇಗ ಹುಳಿ ಬರಲ್ಲ. ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ಯಾವ ಪಾತ್ರೆ ಇದ್ದರೆ ಆ ಪಾತ್ರೆ ತಗೊಂಡು ಒಂದು ಅರ್ಧ ಲೀಟರ್ ಮೊಸರನ್ನು ಸೇರಿಸ್ಕೊಳ್ಳಿ. ನಂತರ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನು ಸೇರಿಸಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಕರ್ಡೆಲ್ಲ ಗಡ್ಡೆಗಳಿಲ್ದಿರ ಮಜ್ಜಿಗೆ ರೂಪಕ್ಕೆ ಬರುತ್ತೆ. ಆಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು 3ರಿಂದ 4 ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಕರ್ಡ್ ಗಡ್ಡೆಗಳಿಲ್ದಿರ ನಮಗೆ ಮಜ್ಜಿಗೆ ಥರ ಆಗೋಗಿದೆ. ಈಗ ಈ ಕರ್ಡ್ಗೆ ನಾವು ಎಷ್ಟು ಅಳತೆಯಲ್ಲಿ ಕರ್ಡನ್ನು ತಗೊಂಡಿದ್ದೀವೋ ಅದಕ್ಕೆ 3ರಷ್ಟು ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಆಗಲೇ ನಮಗೆ ನೀರು ಮಜ್ಜಿಗೆ ತುಂಬ ಟೇಸ್ಟ್ ಆಗಿರುತ್ತೆ, ಪ್ಲಸ್ ದೇಹಕ್ಕೆ ಸಹ ತುಂಬ ಒಳ್ಳೆಯದು. ನಾನು ಮೊಸರನ್ನು ಯಾವ ಬೌಲಲ್ಲಿ ತಗೊಂಡಿದ್ದೀನೋ ಅದೇ ಬೌಲಲ್ಲಿ 3ರಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರ್ಡೆಲ್ಲ ನೀರಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ನೀರು ಮಜ್ಜಿಗೆಗೆ ಒಂದು ಹಾಫ್ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಮಜ್ಜಿಗೆಯಲ್ಲಿ ನಾವು ಲೆಮನನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಡಿಟಾಕ್ಸಿನ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಬರೀ ನೀರನ್ನು ಕುಡೀರಿ, ಒಂದು 5-6 ಗ್ಲಾಸ್ ಅಂದರೆ ಯಾರೂ ಕುಡಿಯಲ್ಲ. ಈ ರೀತಿ ಮಜ್ಜಿಗೆಯನ್ನು ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ. ಅದರಿಂದ ಬಾಡಿಗೆ ಬೇಕಾದಷ್ಟು ವಾಟರ್ ಕಂಟೆಂಟ್ ಸಿಗುತ್ತೆ. ಆಮೇಲೆ ಆನಿಯನ್ಸನ್ನು ಈ ರೀತಿ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಇಸ್ಕೊಂಡು ಹಾಕ್ಕೊಂಡ್ರೆ ಮಜ್ಜಿಗೆಯಲ್ಲಿ ಈ ಆನಿಯನ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕುಡಿಯೋವಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಈ ನೀರು ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಒಂದು 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ. ಆಯಿಲ್ ಕಾದ ನಂತರ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ತುರುಪ್ಕೊಂಡಿರುವಂತಹ ಶುಂಠಿ, 1/2 ಟೇಬಲ್ ಸ್ಪೂನಷ್ಟು ಇಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ನಾವು ಇಂಗನ್ನು ಸೇರಿಸೋದ್ರಿಂದ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಈ ಒಗ್ಗರಣೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ಮಜ್ಜಿಗೆಗೆ ಸೇರಿಸಬೇಕು. ಈ ರೀತಿ ಒಗ್ಗರಣೆ ತಣ್ಣಗಾದ ನಂತರ ಮಜ್ಜಿಗೆಗೆ ಸೇರಿಸ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟೇ ಫ್ರೆಂಡ್ಸ್, ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪು ಮಾಡುವ ನೀರು ಮಜ್ಜಿಗೆ ರೆಡಿ. ಈ ರೀತಿ ಮಾಡ್ಕೊಂಬಿಟ್ಟು ದಿನಕ್ಕೆ ಒಂದು 3ರಿಂದ 4 ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಡಿಟಾಕ್ಸಿನ್ ಥರ ವರ್ಕ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ನೀರು ಕುಡಿಯದೇ ಇದ್ದರೂ ಈ ರೀತಿ ನೀರು ಮಜ್ಜಿಗೆಯನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ದೇಹಕ್ಕೆ ಬೇಕಾದಷ್ಟು ನೀರಿನ ಅಂಶ ಸೇರುತ್ತೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ 5ರಿಂದ 10 ನಿಮಿಷದಲ್ಲಿ ನಾವು ನೀರು ಮಜ್ಜಿಗೆಯನ್ನು ಪ್ರಿಪೇರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರೆಯಬೇಡಿ. ಇಂತಹ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.